OMR ಶೀಟಿಗೆ ಮ್ಯಾಚ್ ಆಗ್ತದೆ. ನಮ್ಮ ನಂಬರು 2409 ಅಂತ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿ 2410 ಅಂತ ಸ್ಟಾರ್ಟ್ ಆಗಿದೆ. ಹಾಲ್ ಟಿಕೆಟ್ ಸರ್. 2410 ಅಂತ ಸ್ಟಾರ್ಟ್ ಆಗಿದೆ. ಅಲ್ಲಿ ಇದಕ್ಕೂ ಅದಕ್ಕೂ ಮ್ಯಾಚಿಂಗ್ ಇಲ್ಲ ಸರ್. ಯಾಕೆ ಮ್ಯಾಚಿಂಗ್ ಆಗಿಲ್ಲ ಸರ್ ತಂದು ಕೊಡಿ ಅಂತ ನಾವು ಅಲ್ಲಿ 10 ನಿಮಿಷ 15 ನಿಮಿಷ ಕಾದಿವಿ ಸರ್. ಇವಾಗ ಟೈಮ್ ಇವಾಗ 10 ಗಂಟೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್. 10-15 ಆದರೂ ಕೂಡ ನಮಗೆ ಬೇರೆ ಪೇಪರ್ ತಂದು ಕೊಡಲಿಲ್ಲ. ಅಧಿಕಾರಿಗಳು ಬರ್ತಾರೆ ಅಂತೇಳಿ ನಮ್ಗೆ ಹೇಳಿ ಕಾಸಿದ್ರು. ಅದಾದ ನಂತರ ಒಂದು ತಾಸು ಕಾದರೂ ಕೂಡ ಮತ್ತೆ ಅಧಿಕಾರಿಗಳು ಬೇರೆ ಯಾರು ಬಂದು ಸಮಾಜ ಕಲ್ಯಾಣ ಇಲಾಖೆಯಿಂದ DDPI ಅವರೆಲ್ಲ DDPI ಆಫೀಸರಿಂದ ಬಂದರು. ನಾವು ಬೇರೆ ಪೇಪರ್ ಕೊಡ್ತೀವಿ ಅಂದರು. ಆದರೆ OMR ಶೀಟ್ ಬೇರೆ ಕೊಟ್ಟರೆ ಒಂದು ಇಂಕ್ ಬೇರೆ ಜಾಗದಾಗ ಬಂದರೆ OMR ಶೀಟ್ ರೀಡ್ ಆಗಲ್ಲ. ಹಂಗಾಗಿ ನಾವು ಕೇಳಿದರೆ ಅವರು ಬರ್ತಾರೆ ಬರೀರಿ ಬೇರೆ ಪೇಪರ್ ಕೊಡ್ತೀವಿ ಹಂಗೆ ಅಂತಿದ್ರೆ ಸೆಕ್ಷನ್ 144 ಜಾರಿ ಇದೆ, ಹಂಗೆಲ್ಲ ನೀವೇನು ಮಾಡೋಕ್ಕೆ ಬರಲ್ಲ ಅಂತ ನಮಗೆ ಈ 1 ಗಂಟೆ ಮಟ್ಟ ನಮಗೆ ಅಲ್ಲೇ ಇಟ್ಕೊಂಡಿದ್ದಾರೆ ಒಳಗೆ. ಎಕ್ಸಾಮ್ ಕಂಪ್ಲೀಟ್ ಆಗಿರೋದು 12 ಗಂಟೆಗೆ. ಇವ್ರು ನಮ್ಮನ್ನ 1 ಗಂಟೆ ತನಕ ಅಲ್ಲೇ ಇಟ್ಕೊಂಡಿದ್ದಾರೆ ಒಳಗೆ, ಎಕ್ಸಾಮ್ ಹಾಲಲ್ಲೇ ಇಟ್ಕೊಂಡಿದ್ದಾರೆ, ಹೊರಗೆ ಬಿಟ್ಟಿಲ್ಲ. ಈಗ ಬಿಟ್ಟಿದ್ದಾರೆ ನಮ್ಮನ್ನ ಇಲಾಖೆ. ಇದು ಎಕ್ಸಾಮ್ ಸೆಂಟರ್ ಬಂದುಬಿಟ್ಟು ಸರ್ ನಮ್ಮದು ವಿಕಾಸ್ ಕನ್ನಡ ಹೈಸ್ಕೂಲ್ ಸರ್, ಸಿಂದಗಿ ನಾಯಕ ಜೈ ಕರ್ನಾಟಕ ಕಾಲೋನಿ, ವಿಜಯಪುರ ಡಿಸ್ಟ್ರಿಕ್ಟ್ ಸರ್. ಎಕ್ಸಾಮ್ ಸೆಂಟರ್ ಕಾಲೇಜ್ ಈ ಸ್ಕೂಲಲ್ಲಿ ಇರೋದು. ದಯವಿಟ್ಟು ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಏನು ಆಗ್ರಹ ಮಾಡ್ತೀವಿ ಸರ್? ಇದೇನಂದರೆ ಸರ್ ಇದು OMR ಶೀಟ್ ತಪ್ಪಾಗಿದೆ. ಅಲ್ಲಿ A ಸೀರೀಸ್ B ಸೀರೀಸ್ ತಪ್ಪಾಗಿದೆ ಅಂತ ಭಾಳ ಮಂದಿ ಸರಿ ನಾವು ಬರೆದ್ರೆ OMR ಶೀಟ್ ರೀಡ್ ಆಗಲ್ಲ ಸರ್, ಬೇರೆಯವರಿಗೆ ಹೋಗುತ್ತೆ. ಹಂಗಾಗಿ OMR ಶೀಟ್ ತಪ್ಪಿರೋದ್ರಿಂದ ನಮಗೆ ನಾವೇ ಬರ್ತೀವಿ ಅಂತ ಗೊತ್ತಾಗಲ್ಲ ಸರ್. ಹಂಗಾಗಿ ನಮಗೆ ಸಮರ್ಪಕವಾದ ನ್ಯಾಯ ಒದಗಿಸ್ಕೊಡ್ಬೇಕು. ನಮಗೆ ಎಕ್ಸಾಮ್ ಮಾಡಿಕೊಡ್ಬೇಕು. ಮರುಪರೀಕ್ಷೆ ಅವ್ರು ಮಾಡ್ಬೇಕು ಸರ್. ಮರುಪರೀಕ್ಷೆ ಆಗಿರೋದು ಇದು KPSC ಮರುಪರೀಕ್ಷೆ ಆಗಿರೋದು ಇದು ಮತ್ತೆ ಮರುಪರೀಕ್ಷೆ ಆಗಿರೋದು. ಈಗ ಮತ್ತೆ ಹಿಂಗೆ ಆಗಿದೆ, ಸಮಸ್ಯೆ ಆಗಿದೆ. ಹೌದಾ? ಇದನ್ನು KPSC ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನಾವು ಅವ್ರಿಗೆ ಹೇಳಿದ್ದೀವಿ, ಯಾವುದ್ಯಾವುದೋ ಸರ್ಕ್ಯುಲರ್ಗಳನ್ನ ಓದ್ಬಿಟ್ಟು ನಾವು KPSC ಕಳಿಸಿದ್ದಾರೆ ಅದು ಕಳಿಸಿದ್ದಾರೆ ಅಂತಾರೆ. ವೆಬ್ಸೈಟಲ್ಲಿ ಚೆಕ್ ಮಾಡಿ ಅಂದರೆ ಮಾಡ್ತಾ ಇಲ್ಲ ಇಲಾಖೆ. DC ಸಾಹೇಬರು ಕೂಡ ಮಾಡ್ತಾ ಇಲ್ಲ, IPS ಸಾಹೇಬರು ಕೂಡ ಮಾಡ್ತಾ ಇಲ್ಲ. ಒಬ್ಬರು ಜವಾಬ್ದಾರಿ ತಗೊಂಡು ಮಾಡ್ತಾ ಇಲ್ಲ. 1 ಗಂಟೆ ಮಟ್ಟ ನಮ್ಮನ್ನ ಒಳಗೆ ಇಟ್ಕೊಂಡಿದ್ದಾರೆ, ಬಿಡ್ತಾನೆ ಇಲ್ಲ. ನೋಡಿ ಸರ್, ಇದು ಮತ್ತೆ ಎಕ್ಸಾಮ್ ಆಗಿದೆ. ನಮಗೆ ನ್ಯಾಯ ಬೇಕು. ನಮ್ಮ ಹೆಸರು H. ಹರೀಶ್.